ಇವತ್ತು ನಾವು ಸವದತ್ತಿ ತಾಲೂಕಿನ ಬಸರಗಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಹಿರಿಯ ರೈತರು, ಪ್ರಗತಿಪರ ರೈತರು ಒಬ್ಬರನ್ನ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ. ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಸರ್, ನಮ್ಮ ರೈತ ಬಂದವರು. ನಮ್ಮ ಹೆಸರು ಸರ ರಾಯಪ್ಪ ಲಕ್ಷ್ಮಪ್ಪ ಕೋರ್ಕಪ್ಪ ಸರ್. ಹಾಂ ಸರ್. ನಾವು ಮೊದಲಿಂದ ಒಕ್ಕಲ್ತನ ಮಾಡ್ಕೊತ ಬಂದಿವ್ರಿ. ಹೌದಾ ಸರ್? ನಿಮ್ಮ ಜೋಡಿ ನಾವು ಏನ ಹೇಳ್ತಿರಲ್ರಿ, ನಿಮ್ಮ ಕಂಪ್ನಿ ಗೊಬ್ಬರನ ಉಪಯೋಗ ಮಾಡ್ಕೊತ ಹೋಗ್ತೀವಿ. ಒಟ್ಟು ಎಷ್ಟು ಎಕರೆ ಐತೆ ಸರ್ ನಿಮ್ದು? ಯಾವ್ದು? ಕಬ್ಬು ಟೋಟಲ್ ಈಗ 20 ಎಕರೆ. 20 ಎಕರೆ ಎಲ್ಲವೂ ಹಿಂಗೆ ಐತಿ, ಚೆನ್ನಾಗೈತೆ. ಇಲ್ರಿ, ಹಚ್ಚಗಬ್ಬು ಏನದಲ್ರಿ, ಹಚ್ಚಗಬ್ಬು ಅಷ್ಟು ಹಿಂಗ ಐತಿ. ಹೌದಾ? ಆ ಕುಳಿ ಏನದಲ್ರಿ, ಆ ಟೈಪ್ ಅದಲ್ರಿ, ಕೆಳಗಡೆ. ಹೌದು. ಈ ಕಬ್ಬು ನೋಡಿದ್ರೆ ಈಗ ಯಾವ ತಿಂಗಳ ಸರ್ ನೀವು ಲಾವಣಿ ಮಾಡಿದ್ದು? ಈಗ ನಾವು ಸೆಪ್ಟೆಂಬರ್ ಅಂದ್ರೆ ಈಗ 6 ತಿಂಗಳ ಲೆಕ್ಕ ಆಯ್ತು. 6 ತಿಂಗಳಿಗೆ ನಿಮ್ಗೆ ಕಬ್ಬು ಖುಷಿ ಆಯ್ತು ಅಥವಾ ಏನಾದ್ರು ಬೆಳವಣಿಗೆ ಇಲ್ಲ ಅನ್ಸತ್ತೆ? ಇಲ್ಲ, ನಮಗ್ ವರ್ಷ ಹೆಂಗ್ ಬರ್ತೈತಲ್ರಿ ಆ ಟೈಪ್. ಇನ್ನ ವರ್ಷ ಕಲರ್ ನಡು ಕಳ್ಕೊತೈತ್ರಿ. ಈ ಸಲ ನೀವ್ ಹೇಳಿದ ಪ್ರಕಾರ ಮಾಡೋದನ್ನ ಕಲರ್ ಒಟ್ಟ ಕಳ್ಕೊಂಡ್ರಿ. ಹೌದು, ಕಂಟಿನ್ಯೂ ಬಂದ ಚಲೋ. ನಿಮ್ಗೆ ಕ್ರಿಯಾಜಿನ್ ಈಗ ಯೂರಿಯಾ DAP ಹಾಕಿರ್ತೀರಿ, ಜೊತೆಗೆ ಕ್ರಿಯಾಜಿನ್ ಉತ್ಪನ್ನಗಳನ್ನ ಯಾವ್ಯಾವ ಹಾಕಿದ್ ನಿಮ್ಗೆ ನೆನಪು ಐತ್ರಿ? ನಿಮ್ ಕಂಪನಿ ಕ್ರಿಯಾಜಿನ್ ಹಾಕೈತ್ರಿ, ಅದು ಯೂರಿಯಾ ಹಾಕೈತ್ರಿ, ಅದೇನ ಇದ್ರಿ MOP ರೀ, ಅದ್ರ ಜೊತೆಗೆ ಇವನು ಹಾಕಿರಿ DNP ಎಲ್ಲಾ ಖುಷಿ. ಒಂದೊಂದ್ ಎಕರೆಕ್ರಿ ನೀವು ಒಂದೊಂದ್ ಚೀಲ 6 ಚೀಲದ ಮಿಕ್ಸ್ ಮಾಡಿ ಹಾಕಿರಿ. DNP, Total 20, PH50 ಇವನ್ನೆಲ್ಲ ಹಾಕಿರಿ. ನಿಮ್ಗ ಈಗ ನೀವ ಅವಾಗ್ಲೇ ನಾವ್ ಮಾತಾಡುವಾಗ ಹೇಳಿದ್ರಿ Total 20 ಇದು ಅದೆಲ್ಲ. ನಿಮ್ಗ್ Total 20 ಬಗ್ಗೆ ಏನ್ ಅನ್ಸ್ತೈತ್ರಿ? ಈ Total 20 ಕೊಡುದ್ರಿಂದ ರೀ ನಮಗ್ ಎಲ್ಲಾ ಹಾಕೋದಕ್ಕಿಂತ ಅದನ್ನ ಒಂದೊಂದ್ ಚೀಲ ಯೂರಿಯಾ ಕೂಡ್ಸಿ, ಯೂರಿಯಾ ಅಥವಾ ಪೊಟ್ಯಾಶ್ ಕೂಡ್ಸ್ರಿ ಅದನ್ನ ಹಾಕ್ಬೇಕು ಅನಿಸ್ತದ. ಹೌದು, ಒಟ್ಟ ಅದ್ರದ್ ರಿಸಲ್ಟ್ 100ಕ್ಕೆ 100 ಅದ್ರಿ. ನಾ ತಂದ್ ಕೊಟ್ಟು ಮತ್ ನಾ ಅಲ್ದರಿ ಅವ್ರಿಗೆ ಸಿಗದಕ್ರಿ ನಾನು ನಮ್ ಬರಿಗೆಯವ್ರ ಅಂಗಡಿಯಾಗಿಂದಾರಿ ಮತ್ ಸಪ್ರೇಟ್ ಹೋಗಿ ತಂದ್ ಕೊಟ್ಟ. ಬೇರೆವು ಇನ್ನು DNP ಅವೆಲ್ಲವನ್ನು Total 20 ಏನಾದ್ರು ಗಮನಿಸಿರ ಏನೇನ್ ಚೇಂಜಸ್ ಆಗತ್ತೆ ಅದೆಲ್ಲ? PH50 ಅವೆಲ್ಲವು ಹಾಕಿದಾಗ ಮತ್ತೆ ಏನಾದ್ರು ನೀವು ಮಣ್ಣು ಪರೀಕ್ಷೆ ಮಾಡ್ಸೋದು ಅದು ಇದು ಏನಾದ್ರು ಮಾಡಿದಿರಿ? ಮಣ್ಣು ಪರೀಕ್ಷೆ ಮೊದಲು ಏನ್ ಮಾಡ್ತಿರ್ಕಲ್ರಿ ನಾವು, ಈಗ ಏನದಲ್ರಿ ಇವ್ರ ಮಾಡ್ಸಿ ಅವ್ರ ಮಣ್ಣು ಪರೀಕ್ಷೆ ಆದ ನಂತರ ಅವ್ರ ಪ್ರೊಸೀಜರ್ ಏನೇನ್ ಹೇಳ್ತಾರ್ರಿ ಆ ಪ್ರಕಾರ ಮಾಡ್ಕೋತ. ಕ್ರಿಯಾಜಿನ್ ಕಂಪ್ನಿಯ ಉದ್ಯೋಗಿಗಳು ಬಂದ್ ನಿಮ್ ಮಣ್ಣು ಪರೀಕ್ಷೆ ಮಾಡಿ ಅವ್ರು ಏನ್ ಹೇಳಿದಾರ ಅದನ್ನ ನೀವು ಫಾಲೋ ಮಾಡ್ತಿದ್ದೀರಿ? ಹೌದು ಸರ್. ಮತ್ತೇನಾದ್ರು ನಿಮಗ ಬೇರೆ ರೈತರಿಗೆ ಏನಾದ್ರು ಹೇಳ ಬಯಸ್ತೀರಿ? ಹೇಳ್ತೀರಿ. ನಾವೇನ ನಮಗ್ ಬೇಕಾದ ರೈತರಿಗೆ ನಾವ್ ಹೆಂಗ ಏನ ಹಾಕಿರ್ತೇವಲ್ರಿ ಈ ಟೈಪ್ ಹಾಕ್ರಿಪ್ಪ ನಮ್ದು ಹಿಂಗ ನೋಡಾಕ್ ಬರ್ತಾರ್ರಿ. ಹೌದ್ರಿ. ಅಲ್ಲಿ ಇನ್ನ ಈ ಹೊಲ ಇದು ಕಡಿಮೆ ರೀ, ಆ ಹೊಲಾಗ ನಾವ್ ಏನ್ ಬೇಕಾದ ಎಲ್ಲಾ ಹಾಕ್ತಿವಿ. ನಮ್ಮ ಕಬ್ಬ್ ಯಾಕ ನಿನ್ ಕಬ್ಬಿನ ರತನ ಬೋರ್ಲಾ ಬೆಳೆಯುದಿಲ್ಲ, ಇಲ್ಲಿ ಬಾಜುಕೋರ ಗುದಿಗಪ್ಪದು ಅಂತ ಹೇಳಿ ನಮ್ಮ ಆತ್ಮೀಯ ಅದಾರ ಅವ್ರು. ನಾವ್ ಎಷ್ಟೇಟ್ ಬೇಕಾದ ನಿಮ್ ಕಬ್ಬಿನಷ್ಟು ಕಬ್ಬು ಯಾಕೆ ಬೆಳೆಯುಲ್ಲ, ಮತ್ತ ನಿಮ್ದು ಬ್ಯಾರೇನ ಇದು ಕಲರ್ ಕಾಣ್ತೈತಿ, ನಮ್ದ ಕಲರ್ ಕಾಣುದಿಲ್ಲ, ಏನ್ ಹಾಕ್ತಿ ನೀವು? ನಾವೇನ್ ನಿಮ್ ಇದನ್ನ ಬಿಟ್ಟು ಏನ್ ಹೇಳಿದ್ರಿ ಅವ್ನ್ ಬಿಟ್ಟು ಏನ್ ಬೇರೆ ಹಾಕಿಲ್ರಿ. ಎಕರೆಕ್ ಒಂದೊಂದ್ ಚೀಲ ಮತ್ ಮಂದಿಗಿತ್ತೆ ವೇಸ್ಟ್ ಬಾಳ ಹಾಕಿಲ್ರಿ, ಒಂದೊಂದ್ ಏನ್ ನೇಮತ್ತೆ ಅಷ್ಟೇ. ಈಗ ಇದು ನೋಡ್ರಿ, ಇದು ನಾವ್ ಒಂದ ಸಲ ಹಾಕಿವ್ರಿ ನಾವ್ ಈಗ 2ನೇ ದೋಜೆಗೆ. ಎಷ್ಟು ವರ್ಷ ಆಯ್ತ್ರಿ ನೀವು ಕಬ್ಬು ಬೆಳೆಯಕೈತಿ? ಬಾಳ ದಿವಸ. ಈಗ ವರ್ಷ ಮಾಡ್ತಿರಲ್ಲ, ಆ ವರ್ಷಕ್ಕ ಈಗ ವರ್ಷ ಸಾಹೇಬ್ರ ಮೊದಲು ಏನ್ ಮಾಡ್ತಿದ್ರಿ? ವರ್ಷ ಮೊದಲು ಫಸ್ಟ್ ಗೆ ನಾವ್ ಮಾಡೋಗ್ರಿ 50 ಬ್ಯಾಡ 60 ಬಂತ ಬಾಳ ಅಂತಿದ್ರಿ. ಈಗ ನಾವು ಮುಂದೆ ಅದೇ ಇನ್ನೊಂದೊಳಗ 1 ಎಕರೆಕ್ 100 ಮುಟ್ಟೇವ್ರಿ. 100 ಮಾಡಕ್ ನಿಮ್ ಸೂತ್ರ ಏನ್ರಿ? 100 ಟನ್ ತೆಗಿಯಾಕ ನೀವ್ ಏನೇನ್ ಮಾಡಿರಿ? ಈಗ ಏನ್ ಹೇಳ್ತವಲ್ರಿ ಇದ್ರ ಪ್ರಕಾರ ಮಣ್ಣು ಪರೀಕ್ಷೆ ರೀ. ಮಣ್ಣು ಪರೀಕ್ಷೆ ಬರೀ ಮಾಡೇ ಮನ್ಯಾಗ ಕೂತ್ರಿ ಏನ್ ಮಾಡುದ್ರಿ? ಮಣ್ಣು ಪರೀಕ್ಷೆ ಮಾಡುದ್ರಿ. ಮಣ್ಣು ಪರೀಕ್ಷೆ ಆದ ನಂತರ 2 ತಿಂಗಳ ಕಂಪಲ್ಸರಿ ಗಳೆ ಹೊಡೆದ ನೆಲ ಇದಾಗ ಕಾವಾಗುವಂಗ ಕಾಯಿಸಿ ಬಿಡುದ್ ನಂತರ ಮತ್ತೇನು ಹೊಡೆದ್ರಿ? ಜೂನ್ ಬಂತ ತಿಳ್ಕೊರಿ. ಜೂನ್ದಾಗ ಅದನ್ನ ಇದನ್ನ ಹಾಕ್ತಿವ್ರಿ, ಬೇವಿನ ಹಿಂಡಿ. ಅದು ಹಿಂದಾಡಿ ಕಳೆನ ಹಾಕುವಾಗ ಕಲ್ಸೋಗ್ರಿ ಹಸಿರೇಲಿ ಗೊಬ್ಬರ ಹಾಕ್ತಿವಿ. ಇದಕ್ಕ ಹೆಸರು ಬಿತ್ತಿದ್ವಿ. ಅದಕ್ಕೆ ಏನದಲ್ರಿ ಸನಬ್ ಹಾಕಿವ್ರಿ. ಒಂದೇ ತರ ಮಾಡ್ದ ಇದೇನ್ ದೋಸ್ ಕೊಡ್ತೈತಿ ಅದೇನ್ ದೋಸ್ ಕೊಡ್ತೈತಿ ಅನ್ನೋ ಸಲ. ಸಾಲಿಂದ ಸಾಲಿಗೆ ಎಷ್ಟು ಡಿಫ್ರೆನ್ಸ್ ಬಿಟ್ರಿ? ಸಾಲಿಂದ ಸಾಲಿಗೆ 3.5 ಫೂಟ ಪೋಣೆ 4 ಫೂಟ್. 3.5ರಿಂದ 4 ಫುಟಿಗೆ ಇನ್ನೊಂದ್ ಸ್ವಲ್ಪ ಕಡಿಮೆ86 ಇದಾರಿ. ಬ್ಯಾರೆ ಇದನ್ನ ಬಿಟ್ಟು ನಾವು ಬ್ಯಾರೆ ಇದ್ರಾಗ 86 ಒಳನ 6 ಒಳಗ 3-4 ನಮೂನೆ ಸಾಹೇಬ್ರ. ಇದು ನಮಗಿದ್ರಿ ಕಂಟಿನ್ಯೂ ಒಂದೊಂದು 2ನೇ ವರ್ಷ ಸರಿ ಬೋಲ್ರಿ. ಈ 1ನೇ ವರ್ಷ ಯಾವ ಟೈಪ್ ಬರ್ತದಲ್ರಿ 3ನೇ ವರ್ಷನು ಅದ ಟೈಪ್ ಬರ್ತದ. ಇದನ್ನ ತಂದು ಕೊಟ್ಟಾರ ನಮ್ರಿ ಹಿಂದ ಬಡಿಗೇರ್ ಅಂತ ಸಾಹೇಬ್ರಿ. ಆ ಬಡಿಗೇರ್ ಸಾಹೇಬ್ ಇದನ್ನ ಬೀಜ ಅದನ್ನ ಕೊಟ್ಟಿ ಅದು ನಿಮ್ಗೆ ನಮ್ಮ ಇವ್ರ ಬರಿಗೇರ್ಕಿಂತ ಮೊದಲು ಅವರ ಮನಿ ಬಂದ ಏನ್ ಹೇಳುದು ಬೀಜ ತಂದ್ಕೊಳೋದು ಎಲ್ಲಾ ಮಾಡ್ತೀವಿ. ಮರಿ ಎಷ್ಟು ಹೊಡಿತೇವ್ರಿ? ಮರಿ ಒಂದೊಂದ್ ಇದ್ರಾಗ್ರಿ 10-12 ಮರಿ ಹೆಚ್ಚ
ಹತ್ತು ಮರಿ ಚಲೋ ಬರ್ತವೆ ಚಲೋ ಬರ್ತಾವೆ ಚಲೋ ಬರ್ತಾವೆ ಒಂದೇ ಸಲ ಮರ್ದಂತ ಬಿಡುದು ಈಗ ನಂತರ ಅಕ್ಟೋಬರ್ ಸಮೀಪ ಬಂದದ್ದು ಅಂತ ಮತ್ತಷ್ಟು ದಪ್ಪ ಆಳ್ ಬರ್ತಾವ ಈಗಿನೇನು ಒಂದ ರೀಸನೇಬಲ್ ಬರ್ತಾವ್ರಿ ಅಕ್ಟೋಬರ್ ಸಮೀಪ ಬಂದದ್ದು ಏನದಲ್ರಿ ಅವ ದಿಪ್ಪ ಆಳ್ ಬರ್ತಾವ. ನೋಡಿದ್ರಲ್ಲ ರೈತ ಬಾಂಧವರೇ, ಬರೀ ಯೂರಿಯಾ DAP ಪೊಟ್ಯಾಶ್ ಗೊಬ್ಬರ ಹಾಕೋಕ್ಕಿಂತ ಅದ್ರ ಜೊತೆಗೆ ಕ್ರಿಯಾಜಿನ್ ಉತ್ಪನ್ನಗಳಾದ DNP ಆಗ್ಲಿ, PH50, ಯಜಮಾನ್ ಹೇಳಿದ್ರು ಟೋಟಲ್ 20, ಸೂಪರ್ 6, ಸಿಲಿಕಾನು, ಈ ರೀತಿ ಎಲ್ಲಾ ಗೊಬ್ಬರಗಳನ್ನು ಹಾಕೋದ್ರಿಂದ ಒಂದು ಕಬ್ಬಿಗೆ ಏನ್ ಬೇಕು ಸಮಗ್ರವಾಗಿ ಏನೇನ್ ಪೋಷಕಾಂಶಗಳು ಬೇಕು ಎಲ್ಲ ಕೊಟ್ಟಂಗಾಗತ್ತೆ. ಅವಾಗ ಮಾತ್ರ ರೈತರು 70-80 ಅಥವಾ ಈಗ ರೈತರು ಹೇಳಿದ್ರು 100 ಟನ್ ಕೂಡ ಬೆಳೆದಿದ್ದೀವಿ ಅಂತ. ಆ ರೀತಿ ಎಲ್ಲ ಬೆಳಿಬೇಕು ಅಂದ್ರೆ ಕ್ರಿಯಾಜಿನ್ ಉತ್ಪನ್ನಗಳನ್ನ ಬೇರೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಉಪಯೋಗಿಸಿ ಹೆಚ್ಚಿನ ಇಳುವರಿ ಪಡೀರಿ ಅಂತ ಎಲ್ಲರಿಗೂ ಹೇಳ್ತಾ ಸರ್ ನಿಮಗೆ ಧನ್ಯವಾದಗಳು ಸರ್. ಎಲ್ಲಾ ರೈತರಿಗೂ ನಿಮ್ಮ ಗೈಡ್ಲೈನ್ಸ್ ಸಿಗಲ್ರಿ, ಎಲ್ಲಾರು ನಿಮ್ಮಂಗ ರೈತರೆಲ್ಲ ತಿಳ್ಕೊಂಡ್ ಕಷ್ಟ ಅದು ಸಾಲಿನ ಸಾಲ 3 ಫೀಟ್ ಬಿಟ್ಟ ಕಬ್ಬು ಚಲೋ ಮರಿ ಆಯ್ಕೆ ಮಾಡ್ಕೊಂಡ ಚೆನ್ನಾಗಿ ಬೆಳೆಸ್ತಾರೆ, ನಿಮ್ಮಂಗ 100 ಟನ್ ಬೆಳೆಸ್ತಾರಂತೆ. ಈಗ ನಮ್ದು ಇನ್ನೊಂದು